ಹೀರೋಯಿನ್ಸು ಇಲ್ಲೇ ಇದ್ದಾರೆ, ನೀವು ಇಲ್ಲೇ ಇದ್ದೀರಾ. ಸೊ ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸಿನಿಮಾ ಬಗ್ಗೆ? ಹೇಳಿ ಹೇಳಿ, ನೀವು ಹೇಳಿ, ನೀವು ಹೇಳಿ. ಇಟ್ಸ್ ವೆರಿ ಡೆಡಿಕೇಟಿವ್, ವೆರಿ ಹಾರ್ಡ್ ವರ್ಕ್, ಅಂಡ್ ಆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ತುಂಬಾ ರೆಸ್ಪೆಕ್ಟ್ಫುಲ್ ಆಗಿ ನಮ್ಮನ್ನು ಟ್ರೀಟ್ ಮಾಡ್ತಾ ಇತ್ತು. ಹಾಗಾಗಿ ನಮ್ಗೆ ಕೆಲಸ ಮಾಡೋಕ್ಕೂ ಎಲ್ಲೂ ರಿಸ್ಕ್ ಅನಿಸ್ಲಿಲ್ಲ. ಯಾವುದೇ ಒಂದು ಲೊಕೇಶನ್ಸ್ಗೆ ಹೋದಾಗಲೂ ವೆನ್ ದೇ ಆರ್ ಟ್ರೀಟಿಂಗ್ ಅಸ್ ರಿಯಲಿ ಗುಡ್ ಅಂತ ಬಂದಾಗ, ಲೊಕೇಶನ್ಸ್ ಯಾವುದೇ ಇರಲಿ, ಸೀನ್ಸ್ ಯಾವುದೇ ಇರಲಿ, ನಮಗೂ ಅದೊಂದು ಒಂದು ಇನ್ಸ್ಪೈರ್ ಆಗುತ್ತೆ ಚೆನ್ನಾಗಿ ಮಾಡಬೇಕು ಅಂತ. ಆ್ಯಂಡ್ ಕತೆ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಪ್ರೊಡ್ಯೂಸರ್ ತುಂಬ ಸಪೋರ್ಟಿವ್, ಆ್ಯಂಡ್ ಕ್ಯಾಮ್ರಾಮನ್ ಅವ್ರು ನೋಡ್ತಿರ್ಬೇಕಾದ್ರೆ ನಂಗೆ ಎಲ್ಲರೂ ತುಂಬ ಚೆನ್ನಾಗಿ, ಅಂದರೆ ಆ ಒಂದು ಫ್ರೇಮ್ ಇಡ್ತಾ ಇದ್ದಿದ್ದು ಲೊಕೇಶನ್ಸ್ ಆರ್ಡಿನರಿಯಾಗಿ ಕಾಣಿಸ್ತಾ ಇತ್ತು, ಬಟ್ ಮಾನಿಟರಲ್ಲಿ ನೋಡಿದಾಗ ಇಟ್ ವಾಸ್ ಲುಕಿಂಗ್ ರಿಯಲಿ ಬ್ಯೂಟಿಫುಲ್. ಆ್ಯಂಡ್ ಎಂಟೈರ್ ಲೈಕ್ ಕ್ರೂ ಏನಿದೆ ತುಂಬ ಟ್ಯಾಲೆಂಟೆಡ್ ಇದ್ದಾರೆ, ತುಂಬ ಎಕ್ಸ್ಪೀರಿಯನ್ಸ್ಡ್ ಅನ್ನೋ ಥರನೇ ಇದ್ದಾರೆ, ಆ್ಯಸ್ ಧರ್ಮ ಅವ್ರು ಮೆನ್ಷನ್ ಮಾಡ್ದಂಗೆ. ಆ್ಯಂಡ್ ಟೋಟಲ್ ಆಗಿ ಸಿನಿಮಾ ಮಾಡಿ ತುಂಬ ಖುಷಿ ಇದೆ. ಆ್ಯಂಡ್ ಒಂದು ಮೆಸೇಜ್ ಓರಿಯೆಂಟೆಡ್, ಅವಾಗಲೇ ನಾನು ಹೇಳ್ದಂಗೆ ಯೂತ್ಸಿಗೆ ತುಂಬ ಇಷ್ಟ, ಅಂದರೆ ಒಂದು ಕನೆಕ್ಟ್ ಆಗುವಂಥದ್ದು, ಒಂದು ಮೆಸೇಜ್ ಇರುವಂಥದ್ದು. ಆ್ಯಂಡ್ ಎಲ್ಲಾನು ಇದೆ, ಇವ್ರು ಹೇಳ್ದಂಗೆ ಸೆಂಟಿಮೆಂಟ್ ಇದೆ, ಎಮೋಷನ್ಸ್ ಇದೆ, ಒಂದು ಫಾದರ್ ಸೆಂಟಿಮೆಂಟ್ ಕೂಡ ಇದೆ. ಆ್ಯಂಡ್ ಎಲ್ಲ ಒಂದು ಮಿಕ್ಸ್ಚರ್ ಆಫ್ ಎಮೋಷನ್ಸ್ ಈ ಸಿನಿಮಾದಲ್ಲಿ ಕ್ಯಾರಿ ಆಗುತ್ತೆ. ಸೊ ಹಾಗಾಗಿ ಸಿನಿಮಾನ ನೋಡಲೇಬೇಕು. ಓಕೆ, ನೀವೇನು ಹೇಳ್ತೀರಾ ಕ್ಯಾಮ್ರಾ ವರ್ಕ್ ಬಗ್ಗೆ? ಏನು ಹೇಳ್ತೀರಾ? ಸಿನಿಮಾ ಅಂತೂ ಸಕ್ಕತ್ತಾಗಿ ಬಂದಿದೆ. ಸೊ ಯಾಕಂದ್ರೆ ಅವ್ರಿಲ್ಲ ಅಂದ್ರೆ ಕ್ಯಾಮ್ರಾಮನ್ ಇಲ್ಲ ಅಂದ್ರೆ ಸಿನಿಮಾನೇ ಇಲ್ಲ, ಕರೆಕ್ಟ್ ಅಲ್ವಾ? ಸೊ ಕತೆ ಬರೀತಾರೆ, ಅದಕ್ಕೆ ಜೀವ ತುಂಬಿಸ್ಬೇಕಂದ್ರೆ ನಾವು ಎಷ್ಟು ಪಾತ್ರ ತುಂಬಿಸ್ತೀವೋ ಅಷ್ಟು ಕ್ಯಾಮ್ರಾಮನ್ ತುಂಬಿಸ್ಬೇಕು, ಕರೆಕ್ಟ್ ಅಲ್ವಾ? ಯಾಕಂದ್ರೆ ಅವ್ರಿಗೆ ಗೊತ್ತಾಗೋದು ಎಲ್ಲಿ ಯಾರು ಹೆಂಗೆ ಏನ್ ಮಾಡ್ತಾರೆ, ಏನ್ ತಪ್ಪಿದೆ ಅಂತ ಅವ್ರಿಗೆ ಗೊತ್ತಿರುತ್ತೆ. ಸೊ ಅದ್ರ ಬಗ್ಗೆ ಹೇಳ್ತಾರೆ ಕ್ಯಾಮ್ರಾಮನ್ ಸರ್ ಬಗ್ಗೆ. ನಮ್ DOP ಸರ್ ಬಗ್ಗೆ ಮಾತೇ ಹೇಳಂಗಿಲ್ಲ ಬಿಡಿ, ಯಾಕಂದ್ರೆ ಹಿ ಇಸ್ ಲೈಕ್ ಎಕ್ಸ್ಪರ್ಟ್ ಇನ್ ಫ್ರೇಮ್ ಇಡೋದಾಗ್ಲಿ ಅಥವಾ ಹೀಗೆ ಬೇಕು ಅಂತ ಹೇಳಿದಾಗ. ಅಂಡ್ ಒನ್ ಮೋರ್ ಥಿಂಗ್, ನಾನು ಧರ್ಮ ಅವ್ರ ಬಗ್ಗೆ ಹೇಳ್ಬೇಕು, ಅವ್ರಿಂದ ನಾನು ಕಲ್ತಿದ್ದೇನಂದ್ರೆ ವೆನ್ ವಿ ಆರ್ ವರ್ಕಿಂಗ್ ಸಡನ್ ಆಗಿ ಜಂಪ್ ಆದ್ರೆ ಇಲ್ಲ ಹೇಳ್ತೀನಿ, ಯಾಕಂದ್ರೆ ಅಲ್ಲಿಂದ ಇದೆ ಈಗ DOP ಸರ್ ತೆಗ್ದಿರ್ತಾರೆ, ಬಟ್ ಧರ್ಮ ಅವ್ರದ್ದು ಏನ್ ಅಂತ ಹೇಳಿದ್ರೆ ಅವ್ರು ಹೋಗಿ ನೋಡ್ತಾರೆ, ಓಕೆ ನಾನು ಹೀಗ್ ಬಂದಿದೆ ಮಾಡಿದಿನ, ಲೈಕ್ ಓಕೆ ಇಟ್ ಹ್ಯಾಸ್ ಕಮ್. ದೆನ್ ಅವರೇ ಹೂ ಅಂದ್ರು, ಇಫ್ ಈಸ್ ನಾಟ್ ಅಗ್ರೀಡ್, ಲೈಕ್ ಇಲ್ಲ ಅಂತ ಹೇಳಿದ್ರೆ ಇಲ್ ಡೂ ಲೈಕ್ ಇನ್ ಒಂದ್ ಬೆಟರ್ಮೆಂಟ್ ಕೊಡ್ತೀನಿ ಅನ್ನೋದು ನಾನ್ ಕಲ್ತಿದ್ದು ಧರ್ಮ ಅವರಿಂದ. ಸೊ ಅದು ತುಂಬಾ ಆರ್ಟಿಸ್ಟ್. ಈಗ ನಾನ್ ಸಿನಿಮಾಗಳಲ್ಲಿ ನೋಡಿದಾಗ ನಾನು ಹೋಗಿ ಫಸ್ಟ್ ಹೋಗಿ ನಿಂತ್ಕೊಂಡಿರ್ತೀನಿ ಮಾನಿಟರ್ ಹತ್ರ, ಓಕೆ ಸರ್ ನಾನು ಇನ್ನೊಂದು ಬೆಟರ್ಮೆಂಟ್ ಮಾಡ್ಬೋದಾ, ಅಥವಾ ಒಂದು ಇನ್ಸ್ಪಿರೇಷನ್ ತರ. ಅಂಡ್ DOP ಸರ್ ಇಸ್ ಲೈಕ್ ಎಕ್ಸಲೆಂಟ್ ವರ್ಕ್ ಮಾಡಿದ್ದಾರೆ, ನೀವು ನೋಡ್ಬೇಕು ಅಷ್ಟೇ. ಸ್ಕ್ರೀನ್ ಫ್ರೇಮಿಂಗ್ ಆಗಲಿ, ನಮ್ಮ ಡೈರೆಕ್ಟರ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ ನಾವು ಇವತ್ತು ಬಂದು ಕೂತಿದ್ದೀವಿ ಅಂತ ಅಂದ್ರೆ ವಿ ಹ್ಯಾವ್ ದಟ್ ರೆಸ್ಪೆಕ್ಟ್ ಆನ್ ಹಿಮ್. ಅಂಡ್ ನಾನು ಹೇಳೋದು ಪರ್ಸ್ನಲಿ ಏನು ಹೇಳೋದಂದ್ರೆ ತುಂಬಾ ಕನ್ಸು ಇಟ್ಕೊಂಡಿದ್ದಾರೆ ಈ ಮೂವಿ ಮೇಲೆ. ಸೊ ತುಂಬಾ ಒಂದ್ ಮನುಷ್ಯ ಕನ್ಸಿಟ್ಕೊಂಡಿದ್ದಾನೆ ಅಂತಂದ್ರೆ ಯಾರು ಏನೇ ಮೋಸ ಮಾಡಿದ್ರು ಅಥವಾ ಏನೇ ಲೇಟ್ ಆಗ್ತಾ ಇದ್ರು ಆ ದೇವ್ರೊಬ್ಬ ನೋಡ್ತಾ ಇರ್ತಾನೆ, ಅವ್ನು ನಿಮ್ ಕೈ ಹಿಡಿತಾನೆ ಅಂತ. ಯಾಕಂದ್ರೆ ಮೂವಿ ಟೈಮಲ್ಲಿ ನಮ್ಗೆ ರಿಯಲ್ ಆಗಿ ಅವ್ರ ಊರಲ್ಲಿ ಅವ್ರ ಮನೆ ಹತ್ರ ಒಂದು ಜಾತ್ರೆ ನಡೆಯುತ್ತೆ. ಸೊ ಅದು ರಿಯಲ್ ಆಗಿ, ಸೊ ಆ ದೇವ್ರೆ ಆಶೀರ್ವಾದ ಮಾಡಿದ್ದಾರೆ ಅಂತ ಹೇಳಿದಾಗ ಖಂಡಿತವಾಗ್ಲೂ ಈ ಮೂವಿ ಅವ್ರಿಗೆ ಸಕ್ಸಸ್ ತಂದ್ಕೊಡುತ್ತೆ, ನಮ್ಮೆಲ್ಲರಿಗೂ ಸಕ್ಸಸ್ ತಂದ್ಕೊಡುತ್ತೆ. ಸೊ ಸೂಪರ್ ಸೂಪರ್, ಚೆನ್ನಾಗಿ ಮಾತಾಡಿದ್ರಿ. ಓಕೆ, ಎಂಟೈರ್ ಟೀಮ್ ಆಫ್ ನಮ್ಮ ಬ್ಯಾಂಗ್ಳೂರಿಗೆ ಫಸ್ಟ್ಲಿ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ವಂಡರ್ಫುಲ್ ಆಪರ್ಚುನಿಟಿ. ಡೈರೆಕ್ಟರು, ಪ್ರೊಡ್ಯೂಸರು, ಕ್ಯಾಮ್ರಾಮನ್ನು, ಸಪೋರ್ಟಿಂಗ್ ಅಸಿಸ್ಟೆಂಟ್ ಡೈರೆಕ್ಟರ್ಸ್, ಕೋ ಡೈರೆಕ್ಟರ್ಸ್, ದೀಕ್ಷಿತ್ ಆಗಿರ್ಬೋದು, ವಿಜಯ್ ಆಗಿರ್ಬೋದು, ನವೀನ್ ಸರ್ ಕ್ಯಾಮ್ರಾಮನ್ನು, ಸಂಗೀತ ನಿರ್ದೇಶಕರು, ಆನಂದನ ಅಂತ ಲಿರಿಕ್ಸ್ ಬರೆದಿರೋರು, ಆಸಿಫ್ ಮ್ಯೂಸಿಕ್ ಮಾಡೋದು. ಸೊ ಐ ಥಿಂಕ್ ಎವ್ರಿಬಡಿ ಇಸ್ ಡನ್ ಬ್ಯಾಕ್ ಎಂಡಲ್ಲಿ ಏನು ಬೇಕೋ ಅದೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪ್ರೊಡ್ಯೂಸರ್ ಸಪೋರ್ಟ್ ಇತ್ತು. ಆ್ಯಂಡ್ ಆರ್ಟಿಸ್ಟ್ ರಿಷಾ ಆಗಿರ್ಬೋದು, ಐ ಥಿಂಕ್ ನಿಮ್ಮ ಫಸ್ಟ್ ಸಿನಿಮಾ ಸೆಕೆಂಡ್ ಇದು, ಬಟ್ ಆಸ್ ಅ ಮೇಜರ್ ಇದು ಐ ಥಿಂಕ್ ದಿಸ್ ಇಸ್ ಒನ್ ಆಫ್ ದ ಹೈಲೈಟ್ಸ್ ಅವ್ರ ಕೆರಿಯರ್ಗೆ ಆಗಿತ್ತು. ಯಾಕಂದರೆ ಒಂದು ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ರೋಲ್ ಇತ್ತು ಇದರಲ್ಲಿ. ಆ್ಯಂಡ್ ಇಟ್ಸ್ ವೆರಿ ಕಂಫರ್ಟಬಲ್ ವರ್ಕಿಂಗ್. ನನ್ನ ಬಗ್ಗೆ ಹೇಳಿದ್ರು, ಸೊ ಥ್ಯಾಂಕ್ ಯು. ಆ್ಯಂಡ್ ದೆನ್ ಶಿ ಹಸ್ ಬಿನ್ ವೆರಿ, ಯಾವುದೇ ಒಂದು ಆ್ಯಟಿಟ್ಯೂಡ್ ಇಲ್ಲದೆ ಏನಿದೆ ಹೆಂಗಿರಬೇಕು ಸೆಟ್ಟಲ್ಲಿ ಆ ಥರ ಒಂದು ಕ್ಯಾರಿ ಮಾಡಿ ಒಂದು ಹಂಗರ್ ಇದೆ, ಚೆನ್ನಾಗಿ ಮಾಡಬೇಕು, ಸಿನಿಮಾ ಚೆನ್ನಾಗಿ ಮಾಡಬೇಕು ಅಂತ. ಐ ಥಿಂಕ್ ದಟ್ ವಾಸ್ ಒನ್ ಗುಡ್ ಥಿಂಗ್. ಆ್ಯಂಡ್ ಅನುಷ್ ಅವ್ರ ಜೊತೆ ಐ ಥಿಂಕ್ ನನ್ನ 3ನೇ ಸಿನಿಮಾ. ಆ್ಯಂಡ್ ಇಟ್ ವಾಸ್ ಗುಡ್ ವರ್ಕಿಂಗ್. ಅವ್ರ ಜೊತೆ ಒಂದು ಕೆಲಸ ಮಾಡಿದ್ದು. ಅವರು ಯಾವತ್ತೂ ಜಾಸ್ತಿ ಟೇಕ್ಸ್ ತೊಗೊಳೋದೇ ಇಲ್ಲ, ಹೈಯೆಸ್ಟ್ ಟೇಕ್ಸ್ ತೊಗೊಂಡಿದ್ದು ನನಗೆ ಕಪಾಳ ಕೊಡೋ ಒಂದು ಸೀನ್ ಇದೆ. ಸರ್ ಒನ್ ಮೋರ್ ಸರ್ ಅಂತ ಹೊಡೆಯಕ್ಕೆ ಮನ್ಸು ಬರಲ್ಲ ಸರ್. ಚಾಕ್ಲೇಟ್ ಹೀರೋ ಕೆಂಪಿಗೆ ಹೊಡಿತು, ಒಂದ್ಸಲಿ ಹೊಡೆದ್ರು, ಆಮೇಲೆ ಯಾಕೋ ಸರಿ ಹೊಡಿಲ್ಲ ಸರ್, ಇಲ್ಲಿ ಮೇಲೆ ಸ್ವಲ್ಪ ಹೊಡಿತು. ನಮ್ಮ ಡೈರೆಕ್ಟರ್ ನಮ್ಗೆ ಗೊತ್ತಿಲ್ಲ, ಅವರು ಸಾಥ್ ಕೊಟ್ಬಿಟ್ರೆ ಹೊಡೀರಿ ಚೆನ್ನಾಗಿ ಸರಿ ಅಂತ. ಸೊ ಐ ಥಿಂಕ್ ಯಾವುದೇ ಸೇಡ್ ತೀರ್ಸ್ಕೊಂಡ್ಬಿಟ್ಟಿದ್ದಾರೆ ಸರ್ ನಿಮಗೆ. ಐ ಮೀನ್ ಇಟ್ಸ್ ಜೋಕ್ಸ್ ಅಪಾರ್ಟ್. ಸೊ ಅವ್ರ ಜೊತೆ ಒಂದು ಕೆಲಸ ಮಾಡಿದ್ದು ಖುಷಿ ಆಯಿತು. ಆ್ಯಂಡ್ ಒಂದು ಅವ್ರದ್ದು ಅಷ್ಟೇ, ಸಿನಿಮಾ ಅಂತ ಬಂದಾಗ ಒಂದು ಪ್ಯಾಷನ್ನು, ಹಂಗವರು. ಆ್ಯಂಡ್ ಹಲವಾರು ಸಿನಿಮಾಗಳು ಮಾಡ್ತಾ ಇದ್ದಾರೆ ಇವಾಗ. ಸೊ ಐ ಥಿಂಕ್ ಒಂದು ಇದಿದೆ, ಒಂದು ಇಂಡಸ್ಟ್ರಿ ಒಳ್ಳೆ ಹೆಸರು ಮಾಡಬೇಕು, ಒಳ್ಳೊಳ್ಳೆ ಸಿನಿಮಾಗಳು ಮಾಡಬೇಕಂತ. ಸೊ ಅದು ಡೆಡಿಕೇಟೆಡ್ ಆಗಿ ಮಾಡಿದಾಗ ಇಟ್ ಶೋಸ್ ಆಗಿದ್ದು. ಸೊ ಇಟ್ ವಾಸ್ ಗುಡ್ ವರ್ಕಿಂಗ್ ಅವ್ರ ಜೊತೆ ನಾನು ಕೆಲಸ ಮಾಡಿದ್ದು. ಆ್ಯಂಡ್ ಇನ್ಯಾರು ಆಮೇಲೆ ತುಂಬ ಚೆನ್ನಾಗಿ ನಡೆಸ್ಕೊಟ್ರಿ ಇಂಟರ್ವ್ಯೂ, ತುಂಬ ಚೆನ್ನಾಗಿತ್ತು. ನಿಮ್ಮ ಜೊತೆ ಕೆಲಸ ಮಾಡಿದ್ದು ತುಂಬ ಚೆನ್ನಾಗಿತ್ತು. 2 ಸಿನಿಮಾ
ನಿಮ್ಮ ಜೊತೆ ಕೆಲಸ ಮಾಡಿದ್ದು. ನಿಮ್ಮ ಜೊತೆ ನಾವು ಮಾಡೋದು ನಮ್ಮ ಇಲ್ಲ ಕೆಲಸ ಆಗೋದು. ನಿಮ್ಮ ಜೊತೆ ಮಾಡೋಣ, ಇನ್ನೊಂದು ಸಿನಿಮಾ ಮಾಡಬೇಕು. ಆ್ಯಂಡ್ ಇಟ್ಸ್ ನೈಸ್, ಒಂದು ಗುಡ್ ಟೀಮ್, ಒಂದು ಪಾಸಿಟಿವ್ ಆಗಿರೋಂಥ ಒಂದು ಟೀಮು. ಐ ಥಿಂಕ್ ನೀವು ಇಂಟರ್ವ್ಯೂ ಮಾಡಿದಾಗಲೂ ನೋಡಿದೆ, ನಾವು ಆ್ಯಕ್ಚುಲಿ ನಾವೆಲ್ಲರೂ ಜೊತೆಗೆ ಸೇರಿ ಐ ಥಿಂಕ್ ಒಂದು 2-3 ತಿಂಗಳು ಆಗಿರ್ಬೋದು. ಯಾಕಂದರೆ ಮೋರ್ ದನ್ ದಟ್, ಬಿಕಾಸ್ ಲಾಸ್ಟ್ ಶೂಟಿಂಗು ಡಬ್ಬಿಂಗು ಆ ಟೈಮಲ್ಲಿ ಸಿಕ್ಕಿದ್ದು, ಆಮೇಲೆ ಒಂದು ಲಾಂಚ್ ಇತ್ತು. ಸೊ ಐ ಥಿಂಕ್ ಅದಾದಮೇಲೆ ಬಟ್ ಎಲ್ಲೂ ನಮಗೆ ವಿ ಡೋಂಟ್ ಫೀಲ್ ಒಂದು 3 ತಿಂಗಳು 4 ತಿಂಗಳು ಆದ್ಮೇಲೆ ಸಿಕ್ಕಿದ್ರೆ ಹೆಂಗೆ ಒಂದು ಫಾರ್ಮಲ್ ಆಗಿದೆ. ಐ ಥಿಂಕ್ ವಿ ಆರ್ ಒನ್ ಗುಡ್ ಟೀಮ್ ಆ್ಯಂಡ್ ಒನ್ ಗುಡ್ ಫ್ಯಾಮಿಲಿ ಆಫ್ ಬ್ಯಾಂಗ್ಳೂರ್. ಸೊ ಐ ಥಿಂಕ್ ನೀವು ಏನು ನೋಡ್ತಾ ಇದ್ದೀರಿ ಇಲ್ಲಿ ಯಾವ ಥರ ಖುಷಿಯಾಗಿ ಕೆಲಸ ಮಾಡಿದ್ರೆ, ಐ ಥಿಂಕ್ ಆ ಸ್ಕ್ರೀನ್ ಮೇಲೆ ಹಂಗೆ ಕಾಣುತ್ತೆ, ಹೌದಪ್ಪ ಮಾಡಿದ್ದಾರೆ ಅಂತ ಅಷ್ಟು ಅಂತ. ಸೊ ನೆಕ್ಸ್ಟು ಐ ಥಿಂಕ್ ಜನ ಸಪೋರ್ಟ್ ಮಾಡಬೇಕು. ಯಾವ ಥರ ನನ್ನ ಕನ್ನಡ ಚಿತ್ರರಂಗದಲ್ಲಿ ಒಂದು 15 ವರ್ಷ ಸಿನಿಮಾ ಮಾಡ್ಕೊಂಬಂದಿದ್ದೀನಿ, ಅದೇ ನಿಟ್ಟಿನಲ್ಲಿ ಬ್ಯಾಂಗ್ಳೂರಿನ ಸಿನಿಮಾ ನೋಡಿ ಸಪೋರ್ಟ್ ಮಾಡಿ. ಆ್ಯಂಡ್ ಕನ್ನಡ ಸಿನಿಮಾನ ನೋಡಿ, ಕನ್ನಡ ಸಿನಿಮಾನ ಬೆಳೆಸಿ, ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾಯಿದೆ. ಉಗಾದಿ ಹಬ್ಬನ ಸೂಪರಾಗಿ ಆಚರಿಸಿ, ಹೊಸತಬ್ಬನ ಇನ್ನೂ ಜೋರಾಗಿ ಆಚರಿಸಿ. ಆ್ಯಂಡ್ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ವೈರಸ್ ವಿಡಿಯೋಗಳನ್ನ ಕರೆಕ್ಟ್ ಅಲ್ಲ, ವೈರಸ್ ವಿಡಿಯೋಗಳನ್ನ ಸ್ಟಾಪ್ ಮಾಡಿದ್ದು ಯಾರಾದ್ರೂ ದಯವಿಟ್ಟು ಶೇರ್ ಮಾಡಿದ್ರು ಅದು ಇಮಿಡಿಯೇಟ್ ಆಗಿ ಕಂಪ್ಲೇಂಟ್ ಮಾಡ್ಬಿಡಿ, ದಯವಿಟ್ಟು ಒಳಗಾಕ್ಸ್ಬಿಡಿ ಅವ್ರು. ಯಾಕಂದ್ರೆ ಪ್ರೊಡ್ಯೂಸರ್ ತುಂಬಾ ಕಷ್ಟಪಟ್ಟು ಸಿನಿಮಾ ಮಾಡಿರ್ತಾರೆ, ಕರೆಕ್ಟ್ ಅಲ್ವಾ? 40 ದಿವಸ ಅಂದ್ರೆ ಬರೀ 40 ದಿವಸ ಶೂಟಿಂಗ್ ಆಗಿರುತ್ತೆ, ಬಟ್ ಅದು ಎಷ್ಟು ಬಂಡವಾಳ ಖರ್ಚಾಗಿರುತ್ತೆ ಏನಂತ ಪ್ರೊಡ್ಯೂಸರ್ ಗೊತ್ತಿರುತ್ತೆ, ಕರೆಕ್ಟ್ ಅಲ್ವಾ? KBS ಕನ್ನಡ ಎಂಟರ್ಟೈನ್ಮೆಂಟ್ ಚಾನೆಲ್ ಕಡೆಯಿಂದ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಸ್, ಅಪ್ಪು ಅವ್ರ ಬರ್ತಡೆಗೆ ನಾವು ಅವ್ರನ್ನ ಮರಿದಿರೋಂಥ ಒಂದು ಹಾಡು ಅಂದ್ರೆ ಇವಾಗ ಕೂಡ ಅವ್ರು ಜ್ಞಾಪಿಸ್ಕೋಬೇಕು ಅಂದ್ರೆ ಗೊಂಬೆ ಹೇಳುತ್ತೆ. ಓಕೆ, ಒಂದು ಲೈನ್ ಹಾಡ್ಬಿಡೋಣ ಎಲ್ರು, ಓಕೆನಾ? ಹಾಡೋಣ. ಎಸ್, ಇದು ನಮ್ಮ ಎಲ್ಲರ ಪ್ರೀತಿಯ ನಗುವಿನ ಸರದಾರ ಅಪ್ಪು ಸರ್ ಅವ್ರಿಗೋಸ್ಕರ ನಾವೆಲ್ಲರೂ ಒಂದು ಹಾಡನ್ನ ಡೆಡಿಕೇಟ್ ಮಾಡ್ತಾ ಇದ್ದೀವಿ. ಎಸ್. ಗೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ, ಹೊಸ ಬೆಳಕೊಂದು ಹೊಸಲಿಗೆ ಬಂದು ಬೆಳಗಿದೆ ಮನಗಳ ಇಂದು, ರಾಜಿಸೋ ರಾಜರತ್ನನೇ, ಆಡಿಸಿಯೇ ನೋಡು ಬೀಳಿಸಿಯೇ ನೋಡು, ಎಂದು ಸೋಲದು ಸೋತು ತಲೆಯ ಬಾಗದು. ಹ್ಯಾಪಿ ಬರ್ಡೇ. ಎಸ್, ಧನ್ಯವಾದಗಳು ಎಲ್ರಿಗೂ. ಅನ್ನದಾತ್ರೆ ಎಸ್, ದಯವಿಟ್ಟು ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ. ಬೆಂಗಳೂರಿನ ಥಿಯೇಟರ್ಗೆ ಬನ್ನಿ, ದಯವಿಟ್ಟು ಟಿವಿ ಒಳಗೆ ಬರುತ್ತೆ ಅಂತ ಕಾಯ್ಕೊಂಡು ಕೂತ್ಕೊಳ್ಳೋಕೆ ಹೋಗ್ಬೇಡಿ, ದಯವಿಟ್ಟು ಥಿಯೇಟರ್ಗೆ ಬನ್ನಿ. ಕಲಾವಿದರನ್ನ ಬೆಳೆಸಿ, ಕನ್ನಡ ಸಿನಿಮಾವನ್ನ ಬೆಳೆಸಿ, ಕನ್ನಡ ಸಿನಿಮಾವನ್ನು ಉಳಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.